ಕೇವಲ 5 ನಿಮಿಷದಲ್ಲಿ ತುಂಬ ಫಾಸ್ಟಾಗಿ ರೆಡಿ ಆಗುವಂಥ ರೆಸಿಪಿ ಅಂತೇಳಿದರೆ ಅದು ಪುಳಿಯೋಗರೆ. ಇದು ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಅದ್ಭುತವಾಗಿರುತ್ತೆ, ತುಂಬ ಫಾಸ್ಟಾಗಿ ಮಾಡ್ಕೋಬೋದು. ನೋಡೋಣ ಹೇಗೆ ಮಾಡೋದು ಅಂತೇಳ್ಬಿಟ್ಟು. ಇದು ತಿನ್ನೋಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನಾನು ಈ ರೆಸಿಪಿನ ರೆಡಿ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನು ಇಲ್ಲಿ ಒಂದು ಬಾಣಲಿಯಲ್ಲಿ 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ 1/4 ಕಪ್ಪಷ್ಟು ಕಡಲೆ ಬೀಜ. ಈ ಕಡಲೆ ಬೀಜ ಸ್ವಲ್ಪ ಫ್ರೈ ಆಗಬೇಕು ನೋಡಿ, ಈ ಥರ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದು ಫ್ರೈ ಆದಮೇಲೆ 1/4 ಕಪ್ಪಷ್ಟು ಕಡಲೆಬೇಳೆನ ಹಾಕ್ಕೊಳ್ಳೋಣ. ಇದೆರಡನ್ನೂ ಇವಾಗ ಚೆನ್ನಾಗಿ ಮಿಕ್ಸು ಮಾಡ್ಕೊಂಡು ಫ್ರೈ ಮಾಡ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ ಅಪರೂಪಕ್ಕೆ ಮಾಡ್ಕೊಂಡು ತಿನ್ನೋಕ್ಕೆ. ಮತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ಇರ್ಬೋದು, ಅಥವಾ ನಮಗೆ ಎಲ್ಲಾದರೂ ಬಾಕ್ಸ್ ತೊಗೊಂಡೋಗ್ಬೇಕು ಅಂತೇಳಿದರೆ ಜರ್ನಿಗಿರ್ಬೋದು, ಎಲ್ಲ ಕಡೆನೂ, ಅಥವಾ ಮಧ್ಯಾಹ್ನ ಲಂಚ್ ಬಾಕ್ಸ್ಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ಮೆಥಡಲ್ಲಿ ಮಾಡಿದರೆ ತುಂಬ ಸೂಪರು. ಈಗ ನಾನು 3 ಒಣಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆ ಸ್ವಲ್ಪ ಕರಿಬೇವು, ಇದಿಷ್ಟು ಫ್ರೈ ಆದಮೇಲೆ ಮನೇಲೇ ಮಾಡಿರುವಂತಹ ಪುಳಿಯೋಗರೆ ಪೌಡರ್ನ 3 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಿದ್ದೀನಿ. 1/4 ಕಪ್ಪಷ್ಟು ಹುಣಸೆ ರಸ, ಮತ್ತು 2 ಟೇಬಲ್ ಸ್ಪೂನಷ್ಟು ಬೇಳೆ ಸಾಂಬಾರು ಪೌಡರ್ನ ಹಾಕ್ಕೊಳ್ತೀನಿ. ಇದು ಪ್ರತಿಯೊಬ್ಬರ ಮನೇಲೂ ಕೂಡ ಇರುತ್ತೆ. ತರಕಾರಿ ಸಾಂಬಾರ್ಗಂತಲೇ ಇಟ್ಟಿರ್ತೀವಲ್ವ, ಆ ಪೌಡರ್ನ 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ 1 ನಿಂಬೆಹಣ್ಣಿನ ಗಾತ್ರದಷ್ಟು ಬೆಲ್ಲನ ಹಾಕ್ಕೊಳ್ತಿದ್ದೀನಿ. ಇದಕ್ಕೆ ಬೆಲ್ಲ ಹಾಕಿದರೆ ಸ್ವಲ್ಪ ಟೇಸ್ಟ್ ಜಾಸ್ತಿ ಇರುತ್ತೆ. ಇದಿಷ್ಟನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಸಿಮ್ಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದೇ ಒಂದು ಇದರಲ್ಲಿ ಅದು ಕುದಿ ಬರುತ್ತೆ. 2 ನಿಮಿಷ ನಾವು ಈ ರೀತಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಂಡ್ರೆ ಸಾಕು. ಮಸಾಲೆ ಸ್ವಲ್ಪ ಫ್ರೈ ಆಗಬೇಕಷ್ಟೇ. ತುಂಬ ರುಚಿಯಾಗಿರುತ್ತೆ, ತುಂಬ ಅದ್ಭುತವಾಗಿ ಹುಳಿಯಾಗಿ ಸ್ವಲ್ಪ ಸ್ವೀಟ್ ಥರ ಬೇಕಂತೇಳಿದರೆ ಒಂಚೂರು ಖಾರ ಹಾಕ್ಕೋಬೋದು. ಬೇಳೆ ಸಾಂಬಾರು ಪೌಡರ್ನ ಹಾಕಿದ್ದೀನಿ, ಅದರಿಂದ ಸ್ವಲ್ಪ ಖಾರ ಕೂಡ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಒಂದು 3 ಟೇಬಲ್ ಸ್ಪೂನಷ್ಟು ಪೌಡರ್ನ ಹಾಕಿ ಮಾಡಿದರೆ ಮನೆಯಲ್ಲಿ ಇರೋರು ಎಲ್ಲರೂ ಒಂದು 4ರಿಂದ 5 ಜನ ತಿಂದ್ಕೋಬೋದು. ಅಷ್ಟು ಕರೆಕ್ಟಾಗಿ ಬ್ರೇಕ್ಫಾಸ್ಟ್ ರೆಡಿ ಮಾಡ್ಬೋದು. ತುಂಬ ಫಾಸ್ಟಾಗಿ ಆಗುತ್ತೆ. 5 ನಿಮಿಷದಲ್ಲೆಲ್ಲ ರೆಡಿ ಮಾಡ್ಕೋಬೋದು. ನೋಡಿ, ತುಂಬ ಅದ್ಭುತವಾದಂತಹ ಪುಳಿಯೋಗರೆ ಗೊಜ್ಜು ಮನೆಯಲ್ಲೇ ರೆಡಿ ಮಾಡಿರುವಂತಹ ಗೊಜ್ಜು ರೆಡಿಯಾಗಿದೆ. ಇವಾಗ ನಾನು ಇದಕ್ಕೆ ರೈಸ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ನಮಗೆ ರೈಸ್ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟನ್ನು ಹಾಕ್ಕೋಬೋದು. ನಾನಿಲ್ಲಿ ಗೊಜ್ಜನ್ನ ಸ್ವಲ್ಪ ತೆಗೆದಿಟ್ಬಿಟ್ಟು ಇವಾಗ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಮಿಕ್ಸ್ ಮಾಡ್ಕೊತೀನಿ. ಈಗ 1 ಬೌಲ್ ಆಗೋವಷ್ಟು ಅನ್ನನ ಹಾಕ್ಕೊಳ್ತಾ ಇದ್ದೀನಿ. ಈಗ ಅನ್ನನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅನ್ನ ಸ್ವಲ್ಪ ತಣ್ಣಗಾಗಿರಬೇಕು. ಬಿಸಿ ಅನ್ನ ಆದರೆ ಸ್ವಲ್ಪ ಮುದ್ದೆ ಆಗಿಬಿಡುತ್ತೆ. ಅನ್ನ ಮೊದಲೇ ಮಾಡಿಟ್ಬಿಟ್ಟು ಹಾರಕ್ಕಿಟ್ಟಿದ್ರೆ, ಅಥವಾ ರಾತ್ರಿ ಮಿಕ್ಕಿದ ಅನ್ನ ಇದ್ರೂ ಕೂಡ ಅದರಲ್ಲಿ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ. ತುಂಬ ಸೂಪರಾಗಿರುವಂತಹ ಬಿಸಿಯಾದಂತಹ ಪುಳಿಯೋಗರೆ ರೆಡಿಯಾಗಿದೆ. ಇವಾಗ ಏನಿದ್ರು ಬ್ರೇಕ್ಫಾಸ್ಟ್ ಮಾಡೋದು ತುಂಬ ರುಚಿಯಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ, ಹೇಗಿತ್ತು ಅಂತೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಹೇಳಿ. ನೋಡಿ, ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಲ್ವಾ, ಲಾಸ್ಟಲ್ಲಿ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಹಾಕ್ಬಿಡೋಣ. ತುಂಬ ಚೆನ್ನಾಗಿದೆ. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಈಗ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ.
ತುಂಬ ರುಚಿಯಾಗಿರುವಂತಹ ಪುಳಿಯೋಗರೆ ತುಂಬ ಅದ್ಭುತವಾದ ರೀತಿಯಲ್ಲಿ ರೆಡಿಯಾಗಿದೆ. ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ ಮತ್ತು ಟೇಸ್ಟ್ ಮಾಡಿ ನೋಡಿ ಹೇಗಿತ್ತು ಅಂತೇಳ್ಬಿಟ್ಟು ನನಗೆ ಹೇಳಿ. ಹೊಸ ವೀಡಿಯೋ ಜೊತೆ ನಾನು ನಿಮಗೆ ಸಿಗ್ತಾ ಇರ್ತೀನಿ. ಇವಾಗ ನೋಡೋಣ, ಟೇಸ್ಟ್ ಮಾಡೋಣ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ, ಶೇರ್ ಮಾಡಿ ಮತ್ತು ಕಮೆಂಟ್ ಕೂಡ ಮಾಡ್ತಾಯಿರಿ ನನ್ನ ವೀಡಿಯೋಸ್ನ ನೋಡಿ. ಪುನಃ ನಾನು ನಿಮಗೆ ಹೊಸ ರೆಸಿಪಿ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಓಕೆ, ಥ್ಯಾಂಕ್ ಯು, ಬಾಯ್.